ಬ್ಯಾಲೆನ್ಸ್ಡ್ ಡೈಟ್ ಅಂತ ಅಂದರೆ ಏನು? ಸೊ ನಾವು ತಿನ್ನೋ ಪದಾರ್ಥಗಳಲ್ಲಿ ಏನು ತಗೋಬೇಕು, ಏನು ತಗೋಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಫಸ್ಟು ನಾವು ಅದಕ್ಕೆ ಮುಂಚೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಒಂದು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ನ್ಯೂಟ್ರಿಯೆಂಟ್ಸು ಎರಡು ಥರ ಇರುತ್ತೆ. ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಆಮೇಲೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಆಮೇಲೆ ವಿಟಮಿನ್ಸ್ ಅಂತ ಹೇಳ್ತೀವಿ, ಆಮೇಲೆ ಮಿನರಲ್ಸ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಲೈಕ್ ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ವಿಟಮಿನ್ಸಲ್ಲಿ ನಮಗೆಲ್ಲರಿಗೂ ಜನರಲ್ ಆಗಿ ಗೊತ್ತಿದೆ, ಎಲ್ಲರೂ ಕೇಳಿಸ್ಕೊತಾ ಇರ್ತೀರ. ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ B12, ಆಮೇಲೆ ವಿಟಮಿನ್ ಡಿ. ವಿಟಮಿನ್ ಡಿ ನಮಗೆ ಮೇಯ್ನ್ಲಿ ಸನ್ಲೈಟಿಂದ ಬರುತ್ತೆ. ಸೊ ಈ ಥರ ಒಂದೊಂದು ಐಟಮ್ ನಮಗೆ ಒಂದೊಂದಿಂದ ಬರುತ್ತೆ. ಸೊ ಹಾಗಾಗಿ ನಾವು ಹೇಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಸೊ ಮೇಯ್ನ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ಒಂದು ಪ್ರಾಪರ್ ಡೈಜೆಷನ್ ಆಗಬೇಕು ಬಾಡಿಯಲ್ಲಿ. ಆಮೇಲೆ ನೀರು ಜಾಸ್ತಿ ಕುಡಿಬೇಕು. ದ ಫಸ್ಟ್ ವೆರಿ ಗುಡ್ ನ್ಯೂಟ್ರಿಯೆಂಟ್ ಟು ಅವರ್ ಬಾಡಿ ಈಸ್ ವಾಟರ್. ವಾಟರ್ ಬಿಟ್ಟು, ವಾಟರ್ ಆದಮೇಲೆ ಇನ್ನು ಬೇರೆ ಯಾವುದು ಒಳ್ಳೆ ಫುಡ್ಡೇ ಇಲ್ಲ ಅಂತ ಹೇಳ್ತೀವಿ. ಆ ಥರ ವಾಟರ್ ಈಸ್ ವೆರಿ ಕ್ರೂಷಿಯಲ್ ಫಾರ್ ಅಸ್. ಸೊ ಡೈಲಿ 1 to 2 liters ಆಫ್ ವಾಟರ್ ನಾವು ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ. ನೀವು ಅದನ್ನು ಸಣ್ಣ ಇದರಲ್ಲೂ ಕುಡಿಬೋದು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು 250 to 500 ml ವಾಟರ್ ಕುಡಿಬೋದು, ಇಲ್ಲ ಅವಾಗ ಸ್ವಲ್ಪ 200 ml, ಇಲ್ಲ 300 ml, 200 ml ಇಡೀ ದಿನ 24 hours ಒಂದು 2 to 3 liters ಆಫ್ ವಾಟರ್ ಕನ್ಸ್ಯೂಮ್ ಮಾಡೋದು ವೆರಿ ಗುಡ್ ಅಂತ ಹೇಳ್ತೀವಿ. ವಾಟರಲ್ಲಿ ತುಂಬ ಮಿನರಲ್ಸು, ತುಂಬ ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಆರ್ ಅವೈಲಬಲ್ ಇನ್ ಅವರ್ ವಾಟರ್. ಆಮೇಲೆ ಫ್ರೂಟ್ಸ್. ಪ್ರತಿಯೊಂದು ಬ್ರೇಕ್ಫಾಸ್ಟಲ್ಲಿ ನಾವು ಯಾವುದೋ ಒಂದು ಫ್ರೂಟ್ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ನಾರ್ಮಲ್ ನಾವು ತಿನ್ನೋ ಬ್ರೇಕ್ಫಾಸ್ಟಲ್ಲಿ ಡೈಲಿ ಒಂದು ಆ್ಯಪಿಲ್ಲು, ಇಲ್ಲ ಒಂದು ಗೋವಾ, ಇಲ್ಲ ಒಂದು ಪೊಮೊಗ್ರೆನೇಟ್ ಅಂತ ಹೇಳ್ತೀವಿ, ಒಂದು ಪೈನಾಪಲ್ ಹೇಳ್ತೀವಿ, ಗ್ರೇಪ್ಸ್ ಹೇಳ್ತೀವಿ. ಎನಿಥಿಂಗ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಡೈಲಿ ಒಂದು ಬ್ರೇಕ್ಫಾಸ್ಟಲ್ಲಿ ನೀವು ಇನ್ವಾಲ್ವ್ ಮಾಡಬೇಕಾಗತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ. ಡ್ರೈ ಫ್ರೂಟ್ಸ್ ಅಂದರೆ ಏನೇನಿರುತ್ತೆ? ಕ್ಯಾಶ್ಯೂ ಇರುತ್ತೆ, ಬಾದಾಮ್ ಇರುತ್ತೆ, ಅಕ್ರೋಟ್ ಅಂತ ಹೇಳ್ತೀವಿ, ಫಿಗ್ಸ್ ಅಂತ ಹೇಳ್ತೀವಿ. ದೇರ್ ಆರ್ ಮೆನಿ ಥಿಂಗ್ಸ್. ಸೊ ಇಂಥವೆಲ್ಲ ಕೂಡ ನಾವು ನಮ್ಮ ಡೈಟಲ್ಲಿ ಇನ್ವಾಲ್ವ್ ಮಾಡಬೇಕಾಗತ್ತೆ. ಆಮೇಲೆ ಮಿಲ್ಕ್ ಕೂಡ ಒಂದು 100 to 200 ml ಮಿಲ್ಕ್ ನಾವು ಡೈಲಿ ನಮ್ಮ ಬ್ರೇಕ್ಫಾಸ್ಟಲ್ಲಾದರೂ ಆಗಲಿ, ಇಲ್ಲ ಈವ್ನಿಂಗ್ ಸ್ನ್ಯಾಕ್ ಟೈಮಲ್ಲಾದರೂ ಆಗಲಿ ಯೂಸ್ ಮಾಡಬೇಕಾಗತ್ತೆ. ದ ಮೇಯ್ನ್ ಫುಡ್ ವಿಚ್ ವಿ ಹ್ಯಾವ್ ಟು ಅವಾಯ್ಡ್ ಏನು ಅಂತಂದರೆ, ಈಗ ಅನ್ವಾಂಟೆಡ್ ಆಗಿ ಬಿಸ್ಕೆಟ್ಸ್ ತಿನ್ನೋದು, ಇಲ್ಲ ಆಮೇಲೆ ಹೊರಗಡೆ ಹೋಗಿ ಏನಾದರೂ ಈ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋದು, ಇಲ್ಲ ಬೇಕ್ರಿಗೆ ಹೋಗಿ ಪಫ್ಸ್ ಅನ್ನೋದು, ಆಮೇಲೆ ಈ ಬೇಕ್ರಿ ಐಟಮ್ಸ್ ಅದು ಯೂಶಲಿ ಮೈದಾ ಅಂತ ಹೇಳ್ತಾರೆ. ಓಕೆ, ಅಂಥವೆಲ್ಲ ಕೂಡ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಔಟ್ಸೈಡ್ ಫುಡ್ಡನ್ನ, ಲೈಕ್ ಈಗ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಈಗ ಬರ್ಗರ್ ಅಂತ ಹೇಳ್ತೀವಿ, ಇಲ್ಲ ಒಂದು ಬನ್ ಅಂತ ಹೇಳ್ತೀವಿ, ಆಮೇಲೆ ಪಿಜ್ಜಾ ಅಂತ ಹೇಳ್ತೀವಿ, ಫ್ರೆಂಚ್ ಫ್ರೈಸ್ ಅಂತ ಹೇಳ್ತೀವಿ. ದೆರ್ ಆರ್ ಮೆನಿ ಫುಡ್. ದಿಸ್ ಆಲ್ ಆರ್, ಇದೆಲ್ಲ ನಮ್ಮ ಊಟ ಅಲ್ಲ, ಇದೆಲ್ಲ ವೆಸ್ಟರ್ನೈಸೇಷನ್ ಅಂತ ಹೇಳ್ತೀವಿ. ಆ ಊಟ ನಮ್ಮ ಡೈಲಿ ರೊಟೀನಲ್ಲಿ ಸೇರಿರೋದ್ರಿಂದ ನಾವು ಹೇಗೆ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ.